ಇದು ಒಂದು ತನಿಖೆ ಎಲ್ಲ ನಡೀತಾ ಇರುತ್ತೆ. ಈ ಕಡೆ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಬಿಜೆಪಿ ಕೂಡ ಮಾತನಾಡ್ತಾ ಇದ್ರಿ. ಈ ಕಡೆ ಬಿಜೆಪಿ ಅವರು ತಂಡವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆನ ಕೈಗೊಳ್ತಾರೆ. ಫಸ್ಟು ಬಿ.ವೈ. ವಿಜಯೇಂದ್ರ ಅವರಾಗಿರ್ಬೋದು, ಎಸ್.ಆರ್. ವಿಶ್ವನಾಥ ಆಗಿರ್ಬೋದು. ಸೊ ಒಂದೊಂದು ಟೀಮು ಹೋಗುತ್ತೆ, ಕಾರ್ಗಳಲ್ಲಿ ಹೋಗುತ್ತೆ. ಇಲ್ಲಿ ತನಿಖೆ ನಡೀತಾ ಇರ್ಬೇಕಾದ್ರೆ ಆ ವರದಿ ಬರುತ್ತೆ, ಅದ್ ನ್ಯಾಯ ಸಿಗ್ಬೇಕೋ ಬಿಡ್ಬೇಕೋ ಬಿಡು. ಬಟ್ ಎಲ್ಲ ಒಂದು ಕಡೆ ನೀವು ಅಪಪ್ರಚಾರ ಮಾಡ್ತಾ ಇದೀರಂತ ಕಾರ್ಗಳಲ್ಲಿ ಹೋಗಿದ್ದು ಎಷ್ಟು ಸರಿ ಅಂತ ನಿಮ್ಗೆ? ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಧರ್ಮಸ್ಥಳದ ಪ್ರಕರಣಕ್ಕೂ ನೀವು ಹಾಗೆ ಈ ದರ್ಶನ್ ಕೇಸ್ಗೂ ಒಂದು ತಾಳೆ ಹಾಕಿ ನೋಡೋದಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ದರ್ಶನ್ ಕೇಸಲ್ಲೂ ಕೂಡ ಈ ಪ್ರಕರಣ ಬಂದಾಗ ಮೇಲ್ನೋಟಕ್ಕೆ ನಮಗೆಲ್ಲ ಏನಂತೂ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತು. ಒಂದಷ್ಟು ಜನ ತಪ್ಪು ಮಾಡಿಲ್ಲ ಅಂದರು, ಕೆಲವರು ಪಬ್ಲಿಕ್ ಆಗಿ ಬಂದು ಐ ಸ್ಟ್ಯಾಂಡ್ ವಿತ್ ದರ್ಶನ್ ಅಂದರು. ಅಂದರೆ ಕೊಲೆ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂತಹ ದರ್ಶನ್ ಪರವಾಗೂ ನಿಂತ್ಕೊಂಡ್ರಲ್ಲ. ನಾವು ಅವ್ರನ್ನ ದಟ್ ಇಸ್ ಅ ಡೆಮಾಕ್ರಸಿ, ವಿ ರೆಸ್ಪೆಕ್ಟ್ ಟು ದ ಒಪಿನಿಯನ್. ನಾವ್ಯಾರು ಬೇಡ ಅಂತ ಹೇಳಲ್ಲ. ಇವತ್ತು ಬಿಜೆಪಿ ಪಕ್ಷದ ನಾಯಕರುಗಳು ಧರ್ಮಸ್ಥಳಕ್ಕೆ ಹೋಗೋದ್ರ ಬಗ್ಗೆ ನಮ್ಮ ಯಾವ ವಿರೋಧವೂ ಇಲ್ಲ, ಖಂಡಿತ ಸಪೋರ್ಟ್ ಮಾಡಿ. ನಾವ್ ಹೇಳ್ತಾ ಇರೋದು ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಅಷ್ಟೇ. ನಮಗೂ ಅಲ್ಲಿ ಹೋಗ್ತಾ ಇರ್ತಕ್ಕ ತಂಡೋಪವಾಗಿ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾ ಇರೋರ್ಗೂ ಯಾವ ತೊಂದರೆನೂ ಇಲ್ಲ, ಯಾವ ಅಭ್ಯಂತರವೂ ಇಲ್ಲ. ಸಪೋರ್ಟ್ ಮಾಡಿ, ಫೇರ್ ಇನ್ವೆಸ್ಟಿಗೇಷನ್ ಆಗಿ ಒಳ್ಳೆ ತನಿಖೆ ಬಂದು ರಿಪೋರ್ಟ್ ಬಂದ್ಮೇಲೆ ಆಮೇಲೆ ಮಾತಾಡೋಣ. ಇಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡುವಂತ ಬಿಜೆಪಿಗರು ಅಥವಾ ಯಾರು ಇವಾಗ ಸಪೋರ್ಟ್ ಮಾಡ್ತಾ ಇದಾರೆ, ಪಕ್ಷ ಅನ್ನೋದಕ್ಕಿಂತ ಜನರು ಯಾರು ಸಪೋರ್ಟ್ ಮಾಡ್ತಾ ಇದಾರೆ, ಎಲ್ಲ ಒಂದು ಕಡೆ ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಿಂತ್ಕೊಂಡಿದ್ರೆ ಏನು ಆಗ ಒಂದು ಪಾದಯಾತ್ರೆಗಳನ್ನ ಅದನ್ನ ಮಾಡಿದ್ರೆ ನ್ಯಾಯ ಸಿಕ್ತಿತ್ತಲ್ವಾ? ಈಗ ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ, ಒಂದು ಪ್ರಶ್ನೆ ನಿಮಗೆ. ಇದೇ ಸೌಜನ್ಯ ಅಂದ ಹೆಣ್ಮಗಳು ಏನಾದರೂ ಒಂದು ಚರ್ಚಲ್ಲೋ ಒಂದು ಮಸೀದಿಲ್ಲೋ ಸತ್ತೋಗಿದ್ರೆ ನಿಮ್ಮ ಅಭಿಪ್ರಾಯ ಏನಾಗಿರ್ತಿತ್ತು? ಇದು ಉತ್ತರ ಹೇಳಿ. ಯಾರೋ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ, ಇದೇ ಒಂದು ಹೆಣ್ಮಗು ಒಂದು ಚರ್ಚು ಅಥವಾ ಒಂದು ಮಸೀದಿಲಿ ಮರ್ಡರ್ ಆಗಿದ್ರೆ, ರೇಪ್ ಅಂಡ್ ಮರ್ಡರ್ ಆಗಿದ್ರೆ ಏನು ಮಾಡ್ತಾ ಇದ್ರಿ ನೀವು? ಉತ್ತರ ಹೇಳಿ. ಅವರು ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ, ಯಾವತ್ತಾರು ಪ್ರಶ್ನೆ ಮಾಡಿದ್ರಾ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ? ಅದನ್ನ ನಾನು ಕೇಳ್ತಿರೋದು, ಯಾಕೆ ಆಗ್ತಿಲ್ಲ? ನೀವು ಇಲ್ಲೆಲ್ಲ ಹೋರಾಟ ಮಾಡುವಂತವ್ರು ಯಾಕೆ ಆ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು ಅಂತ ಆಗಿದ್ರೆ ಮೇ ಬಿ ಇವತ್ತು ಇಷ್ಟೆಲ್ಲ ಹೋಗ್ತಿರ್ಲಿಲ್ಲ ಅನ್ಸುತ್ತೆ ಧರ್ಮಸ್ಥಳ ಪ್ರಕರಣ. ಖಂಡಿತ ಯಾವತ್ತು ಉಳ್ಳವರ ಪರ ಇರಬಾರ್ದು. ಯಾರು ಇಲ್ವೋ, ಯಾರು ಈ ದೇಶದಲ್ಲಿ ನಿರ್ಗತಿಕರಿದಾರೋ, ಅಸಹಾಯಕರಿದಾರೋ ಅವ್ರ ಪರವಾಗಿ ನಾವಿರ್ಬೇಕು. ಈ ನ್ಯಾಯ ಅನ್ಯಾಯ ಹೋರಾಟದಲ್ಲಿ ಧರ್ಮಸ್ಥಳ ಪ್ರಕರಣ ರಾಜಕೀಯ ಆದಿ ಯಾಕೆ ಹಿಡಿತಾ ಇದೆ? ರಾಜಕೀಯ ಆದಿಯನ್ನ ಹಿಡಿಸ್ತಾ ಇರ್ತಕ್ಕಂಥವ್ರದ್ರಲ್ಲಿ ಇಡನ್ ಅಜೆಂಡಾ ಇದೆ. ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಿದಾಗ, ಈ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಾಗ ಯಾರೂ ವಿರೋಧ ವ್ಯಕ್ತಪಡಿಸಲಿಲ್ಲ, ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಆದರೆ ಕಾಣದ ಕೈಗಳು ಕೆಲಸ ಮಾಡಿದೆ. ಒಂದಷ್ಟು ಈ ಹೋರಾಟವನ್ನು ಹತ್ತಿಕ್ಕುವ, SITಯನ್ನು ಸ್ಟಾಪ್ ಮಾಡುವ ಎಲ್ಲ ಷಡ್ಯಂತ್ರಗಳು ನಡೆದಿದೆ. ಅದರ ಮುಂದುವರಿದ ಭಾಗವಾಗಿ ಮಹೇಶ್ ತಿಮ್ಮರೋಡಿ ಅವರ ಅರೆಸ್ಟು ಮತ್ತು ಗಿರೀಶ್ ಅವ್ರ ಮೇಲೆ, ಸಮೀರ್ ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ನೋಟಿಸು. ಇವತ್ತು ನೋಡಿ, ಸಮೀರ್ ಅವರು ಕೊಟ್ಟು ವಿಡಿಯೋ ಮಾಡಿ ಕೊಟ್ಟಿದ್ದು ತುಂಬ ದಿವಸಗಳಾಯಿತು. ಅದು ಇವತ್ತು ಮುನ್ನೆಲೆಗೆ ತಗೋತಿದ್ರಿ. ಅಂದರೆ ಧರ್ಮಗಳ ನಡುವೆ ಎತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇರ್ತೀರಿ. ಅದು ಒಳ್ಳೇದಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ಯಾವುದೊಂದು ಹೆಣ್ಮಗಳು ಬ್ರೂಟಲ್ ಮರ್ಡರ್ ಆಗಿದ್ದಾಳೆ ಅಂದಾಗ ಅದಕ್ಕೊಂದು ನ್ಯಾಯ ಸಿಗಲಿ ಅನ್ನೋದು ಅಷ್ಟೇ ಹೊರತು ಬೇರೆ ಯಾವುದೇ ದುರಾಲೋಚನೆ ಆಗಲಿ ಕೆಟ್ಟದ್ದಾಗಲಿ ನಾವು ಮಾಡಿಲ್ಲ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.